ಶಿವಮೊಗ್ಗ ಗೆಲುವಿಗೆ ಪಣ ತೊಟ್ಟ ರಾಘವೇಂದ್ರ ಕೊನೆ ಹಂತದಲ್ಲಿ ಜಿಲ್ಲಾ ಪಂಚಾಯತ್ ಕೇಂದ್ರಗಳಿಗೆ ಭೇಟಿ ನೀಡಿದ್ದಾರೆ. ಹೊಳೆಹೊನ್ನೂರು ಭಾಗದ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದ್ದಾರೆ ರಾಘವೇಂದ್ರ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಹ ಸಾಥ್ ನೀಡಿದ್ದಾರೆ ರಾಘವೇಂದ್ರ ಅವರಿಗೆ. ಮೊದಲ ಹಂತದ ಮತದಾನದಲ್ಲಿ 14 ಕ್ಷೇತ್ರವೂ ಗೆಲ್ತೀವಿ. ಶಿವಮೊಗ್ಗ ಕ್ಷೇತ್ರದಲ್ಲಿ 80% ವೋಟಿಂಗ್ ನಿರೀಕ್ಷೆ ಇದೆ. ಹೆಚ್ಚು ಲೀಡ್ನಲ್ಲಿ ನನ್ನನ್ನ ಮತ್ತೊಮ್ಮೆ ಜನತೆ ಗೆಲ್ಲಿಸ್ತಾರೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಆದಷ್ಟು ಚುನಾವಣೆ ಒಂದು ಕೊನೆ ಹಂತದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ಸಂಜೆವರೆಗೂ ಕೂಡ ಸುಮಾರು ಒಂದು 5-6 ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನ. ಇವತ್ತು ಕೂಡ ಅದೇ ದಿಕ್ಕಲ್ಲಿ ನಮ್ಮ ಹೊಳೆನೂರು ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಧ್ಯಮ ವರ್ಗದವರು, ಬಡವರು, ಕಾರ್ಮಿಕರು ವಾಸ ಮಾಡ್ತಿರೋಂಥ ಒಂದು ಕೇಂದ್ರಕ್ಕೆ 10 ಗಂಟೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೇನೆ. ವಾತಾವರಣ ತುಂಬ ದಿನ ದಿನ ಬದಲಾವಣೆ ಆಗ್ತಾ ಇದೆ. ಅನೇಕ ಪಕ್ಷಗಳ ಮುಖಂಡರುಗಳು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಏನು ಸುಳ್ಳು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಏನು ಕೊಡ್ತಾ ಇದೆ ಅದ್ರ ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸನೂ ಕೂಡ ಪಕ್ಷದ ಒಂದು ವೇದಿಕೆಗಳಲ್ಲಿ, ರಾಜಕೀಯ ವೇದಿಕೆಗಳಲ್ಲಿ ಆ ಕೆಲಸನೂ ಕೂಡ ಮಾಡ್ತಾ ಇದ್ವಿ. 100% ವಿಶ್ವಾಸ ಇದೆ. ತುಂಬ ಒಳ್ಳೆಯ ವಾತಾವರಣ ಇದೆ. ತುಂಬ ಒಳ್ಳೆಯ ಅಂತರದಲ್ಲಿ ಜನ ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ, ಕಮಲದ ಗುರುತಿಗೆ, ಮೋದಿಜಿಯವರಿಗೆ ಮತವನ್ನು ನಮ್ಮ ಕ್ಷೇತ್ರದಲ್ಲಿ ಚಲಾವಣೆಯನ್ನು ಮಾಡ್ತಾರೆ. ಒಂದು ಹೊಸದಾಗಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ತಾಯಂದರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾವೇ ಹೇಳಿ, ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 68 ಕೋಟಿ ನಮ್ಮ ಹೆಣ್ಮಕ್ಳೇ ಇದ್ದಾರೆ. ಒಬ್ಬಳು ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂದರೂ ಕೂಡ 68 ಲಕ್ಷ ಕೋಟಿ ಆಗುತ್ತೆ. 68 lakhs crores ಆಗುತ್ತೆ. ನಮ್ಮ ದೇಶದ ಬಜೆಟ್ 45 lakhs crores, 45 ಲಕ್ಷ ಕೋಟಿ. ಹಾಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.